ಶಿವಮೊಗ್ಗದಲ್ಲಿ ಲ್ಯಾಂಡಿಂಗ್ಗೆ ಮಳೆ ಅಡ್ಡಿ. ಬೆಳಗಾವಿಗೆ ಬಂತು ಸ್ಟಾರ್ ಏರ್ಲೈನ್ಸ್ ವಿಮಾನ. ಪರ್ಯಾಯ ವ್ಯವಸ್ಥೆ ಮಾಡಿದೆ ಸಂಸ್ಥೆ. ಶಿವಮೊಗ್ಗದಲ್ಲಿ ಲ್ಯಾಂಡಿಂಗ್ಗೆ ಮಳೆ ಅಡ್ಡಿಯಾಗಿದೆ. ಹಾಗಾಗಿ ಬೆಳಗಾವಿಗೆ ಸ್ಟಾರ್ ಏರ್ಲೈನ್ಸ್ ವಿಮಾನ ಬಂದಿದೆ. ಪರ್ಯಾಯ ವ್ಯವಸ್ಥೆ ಮಾಡದ ಸಂಸ್ಥೆ ಪ್ರಯಾಣಿಕರು ಪರದಾಡಿದ್ದಾರೆ. ಬೇಸಾಂಬ್ರಾ ವಿಮಾನ ನಿಲ್ದಾಣದಲ್ಲಿ ಪ್ರಯಾಣಿಕರು ಒದ್ದಾಡಿದ್ದಾರೆ. ತಿರುಪತಿಯಿಂದ ಶಿವಮೊಗ್ಗಕ್ಕೆ ಹೋಗಬೇಕಿದ್ದಂತ ಸ್ಟಾರ್ ಏರ್ಲೈನ್ಸ್ ಶಿವಮೊಗ್ಗದಲ್ಲಿ ಲ್ಯಾಂಡಿಂಗ್ಗೆ ಮಳೆ ಅಡ್ಡಿಯಾಯಿತು. ಸೊ ಹೀಗಾದಾಗ ಏನ್ ಮಾಡಬೇಕು? ಪರ್ಯಾಯ ವ್ಯವಸ್ಥೆಯನ್ನ ಮಾಡಬೇಕಾಗುತ್ತೆ. ಆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಲ್ಲ. ನೂರಾರು ಜನ ಇಂತಿಷ್ಟು ಸಮಯಕ್ಕೆ ಹೋಗಬೇಕು, ಪ್ರಯಾಣ ಮಾಡಬೇಕು ಅಂತಿರುತ್ತೆ. ಸರಿಯಾದ ವ್ಯವಸ್ಥೆ ಇಲ್ಲ. ಹೀಗಾಗಿ ಸಿಬ್ಬಂದಿಗಳ ವಿರುದ್ಧ ಒಂದಷ್ಟು ಜನರು ಪ್ರಯಾಣಿಕರು ತರಾಟೆಗೆ ತೆಗೆದುಕೊಂಡಿರುವಂತಹ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೇವೆ. ಕಿಲೋಮೀಟರ್ ಆಗುತ್ತೆ. ಈಗ ಒಂದು 4 ಗಂಟೆ ಹುಬ್ಳಿಯಲ್ಲಿ ಏನು ಶಿವಮೊಗ್ಗದಲ್ಲಿ ಲ್ಯಾಂಡಿಂಗ್ಗೆ ಮಳೆ ಅಡ್ಡಿ. ಬೆಳಗಾವಿಗೆ ಬಂತು ಸ್ಟಾರ್ ಏರ್ಲೈನ್ಸ್ ವಿಮಾನ. ಪರ್ಯಾಯ ವ್ಯವಸ್ಥೆ ಮಾಡಿದೆ ಸಂಸ್ಥೆ. ಶಿವಮೊಗ್ಗದಲ್ಲಿ ಲ್ಯಾಂಡಿಂಗ್ಗೆ ಮಳೆ ಅಡ್ಡಿಯಾಗಿದೆ. ಸೊ ಹಾಗಾಗಿ ಬೆಳಗಾವಿಗೆ ಸ್ಟಾರ್ ಏರ್ಲೈನ್ಸ್ ವಿಮಾನ ಬಂದಿದೆ. ಪರ್ಯಾಯ ವ್ಯವಸ್ಥೆ ಮಾಡದ ಸಂಸ್ಥೆ ಪ್ರಯಾಣಿಕರು ಪರದಾಡಿದ್ದಾರೆ. ಬೇಸಾಂಬ್ರಾ ವಿಮಾನ ನಿಲ್ದಾಣದಲ್ಲಿ ಪ್ರಯಾಣಿಕರು ಒದ್ದಾಡಿದ್ದಾರೆ. ತಿರುಪತಿಯಿಂದ ಶಿವಮೊಗ್ಗಕ್ಕೆ ಹೋಗಬೇಕಿದ್ದಂತ ಸ್ಟಾರ್ ಏರ್ಲೈನ್ಸ್ ಶಿವಮೊಗ್ಗದಲ್ಲಿ ಲ್ಯಾಂಡಿಂಗ್ಗೆ ಮಳೆ ಅಡ್ಡಿಯಾಯಿತು. ಸೊ ಹೀಗಾದಾಗ ಏನ್ ಮಾಡಬೇಕು? ಪರ್ಯಾಯ ವ್ಯವಸ್ಥೆಯನ್ನ ಮಾಡಬೇಕಾಗುತ್ತೆ. ಆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಲ್ಲ. ನೂರಾರು ಜನ ಇಂತಿಷ್ಟು ಸಮಯಕ್ಕೆ ಹೋಗಬೇಕು, ಪ್ರಯಾಣ ಮಾಡಬೇಕು ಅಂತಿರುತ್ತೆ. ಸರಿಯಾದ ವ್ಯವಸ್ಥೆ ಇಲ್ಲ. ಹೀಗಾಗಿ ಸಿಬ್ಬಂದಿಗಳ ವಿರುದ್ಧ ಒಂದಷ್ಟು ಜನರು ಪ್ರಯಾಣಿಕರು ತರಾಟೆಗೆ ತೆಗೆದುಕೊಂಡಿರುವಂತಹ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೇವೆ. ಕಿಲೋಮೀಟರ್ ಆಗುತ್ತೆ. ಈಗ ಒಂದು 4 ಗಂಟೆ ಹುಬ್ಳಿಯಲ್ಲಿ ಏನು ಶಿವಮೊಗ್ಗದಲ್ಲಿ ಲ್ಯಾಂಡಿಂಗ್ಗೆ ಮಳೆ ಅಡ್ಡಿ. ಬೆಳಗಾವಿಗೆ ಬಂತು ಸ್ಟಾರ್ ಏರ್ಲೈನ್ಸ್ ವಿಮಾನ. ಪರ್ಯಾಯ ವ್ಯವಸ್ಥೆ ಮಾಡಿದೆ ಸಂಸ್ಥೆ. ಶಿವಮೊಗ್ಗದಲ್ಲಿ ಲ್ಯಾಂಡಿಂಗ್ಗೆ ಮಳೆ ಅಡ್ಡಿಯಾಗಿದೆ. ಸೊ ಹಾಗಾಗಿ ಬೆಳಗಾವಿಗೆ ಸ್ಟಾರ್ ಏರ್ಲೈನ್ಸ್ ವಿಮಾನ ಬಂದಿದೆ. ಪರ್ಯಾಯ ವ್ಯವಸ್ಥೆ ಮಾಡದ ಸಂಸ್ಥೆ ಪ್ರಯಾಣಿಕರು ಪರದಾಡಿದ್ದಾರೆ. ಬೇಸಾಂಬ್ರಾ ವಿಮಾನ ನಿಲ್ದಾಣದಲ್ಲಿ ಪ್ರಯಾಣಿಕರು ಒದ್ದಾಡಿದ್ದಾರೆ. ತಿರುಪತಿಯಿಂದ ಶಿವಮೊಗ್ಗಕ್ಕೆ ಹೋಗಬೇಕಿದ್ದಂತ ಸ್ಟಾರ್ ಏರ್ಲೈನ್ಸ್ ಶಿವಮೊಗ್ಗದಲ್ಲಿ ಲ್ಯಾಂಡಿಂಗ್ಗೆ ಮಳೆ ಅಡ್ಡಿಯಾಯಿತು. ಸೊ ಹೀಗಾದಾಗ ಏನ್ ಮಾಡಬೇಕು? ಪರ್ಯಾಯ ವ್ಯವಸ್ಥೆಯನ್ನ ಮಾಡಬೇಕಾಗುತ್ತೆ. ಆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಲ್ಲ. ನೂರಾರು ಜನ ಇಂತಿಷ್ಟು ಸಮಯಕ್ಕೆ ಹೋಗಬೇಕು, ಪ್ರಯಾಣ ಮಾಡಬೇಕು ಅಂತಿರುತ್ತೆ. ಸರಿಯಾದ ವ್ಯವಸ್ಥೆ ಇಲ್ಲ. ಹೀಗಾಗಿ ಸಿಬ್ಬಂದಿಗಳ ವಿರುದ್ಧ ಒಂದಷ್ಟು ಜನರು ಪ್ರಯಾಣಿಕರು ತರಾಟೆಗೆ ತೆಗೆದುಕೊಂಡಿರುವಂತಹ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೇವೆ. ಕಿಲೋಮೀಟರ್ ಆಗುತ್ತೆ. ಈಗ ಒಂದು 4 ಗಂಟೆ ಹುಬ್ಳಿಯಲ್ಲಿ
ಏನೂ ಇಲ್ಲ. ಅಲ್ಲಿಗೆ ಮಾತ್ರ ಅಲ್ಲಿಗೆ ಹೇಳ್ತಂತ ಹೇಳ್ತಾರೆ. ಶಿವಮೊಗ್ಗದಲ್ಲಿ ಲ್ಯಾಂಡಿಂಗ್ಗೆ ಮಳೆ ಅಡ್ಡಿ. ಬೆಳಗಾವಿಗೆ ಬಂತು ಸ್ಟಾರ್ ಏರ್ಲೈನ್ಸ್ ವಿಮಾನ. ಪರ್ಯಾಯ ವ್ಯವಸ್ಥೆ ಮಾಡಿದೆ ಸಂಸ್ಥೆ. ಶಿವಮೊಗ್ಗದಲ್ಲಿ ಲ್ಯಾಂಡಿಂಗ್ಗೆ ಮಳೆ ಅಡ್ಡಿಯಾಗಿದೆ. ಸೊ ಹಾಗಾಗಿ ಬೆಳಗಾವಿಗೆ ಸ್ಟಾರ್ ಏರ್ಲೈನ್ಸ್ ವಿಮಾನ ಬಂದಿದೆ. ಪರ್ಯಾಯ ವ್ಯವಸ್ಥೆ ಮಾಡದ ಸಂಸ್ಥೆ, ಪ್ರಯಾಣಿಕರು ಪರದಾಡಿದ್ದಾರೆ. ಬೇಸಾಂಬ್ರಾ ವಿಮಾನ ನಿಲ್ದಾಣದಲ್ಲಿ ಪ್ರಯಾಣಿಕರು ಒದ್ದಾಡಿದ್ದಾರೆ. ತಿರುಪತಿಯಿಂದ ಶಿವಮೊಗ್ಗಕ್ಕೆ ಹೋಗಬೇಕಿದ್ದಂತ ಸ್ಟಾರ್ ಏರ್ಲೈನ್ಸ್ ಶಿವಮೊಗ್ಗದಲ್ಲಿ ಲ್ಯಾಂಡಿಂಗ್ಗೆ ಮಳೆ ಅಡ್ಡಿಯಾಯಿತು. ಸೊ ಹೀಗಾದಾಗ ಏನ್ ಮಾಡಬೇಕು? ಪರ್ಯಾಯ ವ್ಯವಸ್ಥೆಯನ್ನ ಮಾಡಬೇಕಾಗುತ್ತೆ. ಆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಲ್ಲ. ನೂರಾರು ಜನ ಇಂತಿಷ್ಟು ಸಮಯಕ್ಕೆ ಹೋಗಬೇಕು, ಪ್ರಯಾಣ ಮಾಡಬೇಕು ಅಂತಿರುತ್ತೆ. ಸರಿಯಾದ ವ್ಯವಸ್ಥೆ ಇಲ್ಲ. ಸೊ ಹೀಗಾಗಿ ಸಿಬ್ಬಂದಿಗಳ ವಿರುದ್ಧ ಒಂದಷ್ಟು ಜನರು, ಪ್ರಯಾಣಿಕರು ತರಾಟೆಗೆ ತೆಗೆದುಕೊಂಡಿರುವಂತಹ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೇವೆ. ಅಲ್ಲಿಗೆ ಮಾತ್ರ ಅಲ್ಲಿಗೆ ಹೇಳ್ತಂತ ಹೇಳ್ತಾರೆ. ಅಲ್ಲಿಗೆ ಮಾತ್ರ ಅಲ್ಲಿಗೆ ಹೇಳ್ತಂತ ಹೇಳ್ತಾರೆ. ಇನ್ನೂರ 20 ಕಿಲೋಮೀಟರ್ ಆಗುತ್ತೆ. ಈಗ ಒಂದು 4 ಗಂಟೆ ಆಗುತ್ತೆ. ಹುಬ್ಳಿಯಲ್ಲಿ ಏನೂ ಇಲ್ಲ. ಅಲ್ಲಿಗೆ ಮಾತ್ರ ಅಲ್ಲಿಗೆ ಹೇಳ್ತಂತ ಹೇಳ್ತಾರೆ. ಶಿವಮೊಗ್ಗದಲ್ಲಿ ಲ್ಯಾಂಡಿಂಗ್ಗೆ ಮಳೆ ಅಡ್ಡಿ. ಬೆಳಗಾವಿಗೆ ಬಂತು ಸ್ಟಾರ್ ಏರ್ಲೈನ್ಸ್ ವಿಮಾನ. ಪರ್ಯಾಯ ವ್ಯವಸ್ಥೆ ಮಾಡಿದೆ ಸಂಸ್ಥೆ. ಶಿವಮೊಗ್ಗದಲ್ಲಿ ಲ್ಯಾಂಡಿಂಗ್ಗೆ ಮಳೆ ಅಡ್ಡಿಯಾಗಿದೆ. ಸೊ ಹಾಗಾಗಿ ಬೆಳಗಾವಿಗೆ ಸ್ಟಾರ್ ಏರ್ಲೈನ್ಸ್ ವಿಮಾನ ಬಂದಿದೆ. ಪರ್ಯಾಯ ವ್ಯವಸ್ಥೆ ಮಾಡದ ಸಂಸ್ಥೆ, ಪ್ರಯಾಣಿಕರು ಪರದಾಡಿದ್ದಾರೆ. ಬೇಸಾಂಬ್ರಾ ವಿಮಾನ ನಿಲ್ದಾಣದಲ್ಲಿ ಪ್ರಯಾಣಿಕರು ಒದ್ದಾಡಿದ್ದಾರೆ. ತಿರುಪತಿಯಿಂದ ಶಿವಮೊಗ್ಗಕ್ಕೆ ಹೋಗಬೇಕಿದ್ದಂತ ಸ್ಟಾರ್ ಏರ್ಲೈನ್ಸ್ ಶಿವಮೊಗ್ಗದಲ್ಲಿ ಲ್ಯಾಂಡಿಂಗ್ಗೆ ಮಳೆ ಅಡ್ಡಿಯಾಯಿತು. ಸೊ ಹೀಗಾದಾಗ ಏನ್ ಮಾಡಬೇಕು? ಪರ್ಯಾಯ ವ್ಯವಸ್ಥೆಯನ್ನ ಮಾಡಬೇಕಾಗುತ್ತೆ. ಆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಲ್ಲ. ನೂರಾರು ಜನ ಇಂತಿಷ್ಟು ಸಮಯಕ್ಕೆ ಹೋಗಬೇಕು, ಪ್ರಯಾಣ ಮಾಡಬೇಕು ಅಂತಿರುತ್ತೆ. ಸರಿಯಾದ ವ್ಯವಸ್ಥೆ ಇಲ್ಲ. ಸೊ ಹೀಗಾಗಿ ಸಿಬ್ಬಂದಿಗಳ ವಿರುದ್ಧ ಒಂದಷ್ಟು ಜನರು, ಪ್ರಯಾಣಿಕರು ತರಾಟೆಗೆ ತೆಗೆದುಕೊಂಡಿರುವಂತಹ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೇವೆ. ಅಲ್ಲಿಗೆ ಮಾತ್ರ ಅಲ್ಲಿಗೆ ಹೇಳ್ತಂತ ಹೇಳ್ತಾರೆ. ಅಲ್ಲಿಗೆ ಮಾತ್ರ ಅಲ್ಲಿಗೆ ಹೇಳ್ತಂತ ಹೇಳ್ತಾರೆ. ಇನ್ನೂರ 20 ಕಿಲೋಮೀಟರ್ ಆಗುತ್ತೆ. ಈಗ ಒಂದು 4 ಗಂಟೆ ಆಗುತ್ತೆ. ಹುಬ್ಳಿಯಲ್ಲಿ ಏನೂ ಇಲ್ಲ. ಅಲ್ಲಿಗೆ ಮಾತ್ರ ಅಲ್ಲಿಗೆ ಹೇಳ್ತಂತ ಹೇಳ್ತಾರೆ. ಲ್ಯಾಂಡ್ ಮಾಡಬೇಕಾಗಿದೆ.